ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಜನೌಷಧಿ ಕೇಂದ್ರಗಳಿಗೆ ಆಸ್ಪತ್ರೆಯ ಒಳಗೆ ಇನ್ನು ಮುಂದೆ ನೀವು ಜನೌಷಧಿ ಕೇಂದ್ರಗಳನ್ನು ನಡೆಸೋಂಗಿಲ್ಲ ಅಂತ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಈ ಮೂಲಕ ಕೇಂದ್ರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದೆ. ಬಟ್ ಇದರಿಂದ ಅನುಕೂಲ ಯಾರಿಗೆ ಅನಾನುಕೂಲ ಯಾರಿಗೆ ಅನ್ನುವಂತಹ ಪ್ರಶ್ನೆಯಂತೂ ಕೇಳಿ ಬಂದೇ ಬರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ವರ್ಷನ್ ಏನು ಮತ್ತು ಇದರ ವಿರುದ್ಧ ಸೆಟೆದು ನಿಂತಿರುವಂತಹ ಜನ ಹೇಳ್ತಾ ಇರುವಂತಹ ವಿಚಾರಗಳೇನು, ಎರಡೂ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜನೌಷಧಿ ಕೇಂದ್ರಗಳಿಗೆ ರಾಜ್ಯ ಸರ್ಕಾರ ಕೋಕ್. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರಗಳಿಗಿಲ್ಲ ಜಾಗ. ಜನೌಷಧಿ ಕೇಂದ್ರಗಳ ತೆರವಿಗೆ ಸರ್ಕಾರ ಸೂಚನೆ. ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮೊದಲಿನಿಂದಲೂ ಇವೆ. ಸಾರ್ವಜನಿಕರಿಗೆ ತುಂಬಾ ಕಡಿಮೆ ದರದಲ್ಲಿ ಮಾತ್ರೆ ಸಿಗ್ತಿವೆ. ಆದರೆ ರಾಜ್ಯ ಸರ್ಕಾರ ಉಚಿತವಾಗಿ ಮಾತ್ರೆ ಕೊಡುವಾಗ ಕೇಂದ್ರದ ಜನೌಷಧಿ ಕೇಂದ್ರ ಯಾಕೆ ಅಂತ ತೆರವು ಮಾಡಲು ಸರ್ಕಾರ ಸೂಚನೆ ನೀಡಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆದರೆ ತಮ್ಮ ಸರ್ಕಾರದ ನಿರ್ಧಾರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡಿದ್ದಾರೆ. 1400 ಜನೌಷಧಿ ಕೇಂದ್ರಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ. ನಮ್ಮಲ್ಲಿ ಇರುವಂತದ್ದು ಕೇವಲ 180 ವರ್ಕಿಂಗ್ ಆಸ್ಪತ್ರೆ, ನಮ್ಮ ಆಸ್ಪತ್ರೆಗಳು ಇರುವಂತದ್ದು. ಉಳಿದಿರೋ ಆಚೆ ಇರುವಂತದ್ದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಸೊ 1400ರಲ್ಲಿ 1200 ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಆಯ್ತಾ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಯಾಕಂತ ಹೇಳಿದ್ರೆ ನಮ್ದೊಂದು ಪಾಲಿಸಿ ಡಿಸಿಷನ್. ನಮ್ಮ ಆಸ್ಪತ್ರೆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರ್ದು, ಆಯ್ತಾ. ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ, ಉಚಿತವಾಗಿ ಅವ್ರು ತಗೊಂಡು ಹೋಗ್ಬೇಕು, ಫ್ರೀಯಾಗಿ ತಗೊಂಡು. ಇನ್ನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಷ್ಟೇ ಅಲ್ಲದೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸಂಜೀವಿನಿ, ಜನರಿಕ್ ಸೇರಿದಂತೆ ಬೇರೆ ಯಾವುದೇ ಮೆಡಿಕಲ್ ಸ್ಟೋರ್ಗಳು ಇರುವಂತಿಲ್ಲ. ಹೊರಗಡೆ ಇದ್ದರೆ ಅಭ್ಯಂತರ ಇಲ್ಲ. ಸಂಜೀವಿನಿ, ಜನರಿಕ್ ಅಂತಹ ಔಷಧಿ ಕೇಂದ್ರಗಳನ್ನು ಕೂಡ ತೆರವು ಮಾಡ್ತೇವೆ ಅಂದಿದ್ದಾರೆ. ಹಾಸ್ಪಿಟಲ್ಸ್ ಅಲ್ಲಿ ನಾವು ಫ್ರೀ ಮೆಡಿಸಿನ್ಸ್ ಕೊಡ್ತೀವಿ. ಹಾಸ್ಪಿಟಲ್ಸ್ ಅಲ್ಲಿ ಡ್ರಗ್ಸ್ ಮಾರಾಟ ಆಗಬಾರ್ದು. ನೋ ಪ್ರಾವಿಷನ್ ಫಾರ್ ಸೇಲ್ ಆಫ್ ಡ್ರಗ್ಸ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ಸ್. ನಮ್ಮಲ್ಲಿ ಫ್ರೀಯಾಗಿ ಕೊಡೋದಾಗಿದ್ದಾಗ ದುಡ್ಡು ಯಾಕೆ ಕೊಟ್ಬಿಟ್ಟು ತಗೋಬೇಕು ಅಂತ ನಾನು ಹೇಳ್ತಾ ಇರೋದು. ಪ್ರಧಾನಮಂತ್ರಿ ಯೋಜನೆಗೆ ಇವ್ರು ಕೈ ಹಾಕ್ತಾರೆ ರಾಜಕೀಯ ಅಂತ ತಿಳ್ಕೊಂಡಿದ್ದಾರೆ. ರಾಜಕೀಯ ಇದಕ್ಕೇನು ಸಂಬಂಧನೇ ಇಲ್ಲ. ಯಾಕಂದ್ರೆ ಬಿಜೆಪಿಯವರಿಗೆ ಏನಾಗೋಯ್ತು ಅಂತ ಹೇಳಿದ್ರೆ, ಸೊ ಈ ಜನೌಷಧಿ ಕೇಂದ್ರ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಜನ. ಇತ್ತ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಮಿಷನ್ ದಂಧೆಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರ ಬರದಂತೆ ತಡೀತಿದ್ದಾರೆ ಅಂತ ಆರೋಪ ಮಾಡಿದ್ರು. ಇತ್ತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿ, ಜನ ಕಮ್ಮಿ ದುಡ್ಡು ಕೊಟ್ಟು ಔಷಧಿ ಖರೀದಿಸ್ತಾರೆ, ಆದ್ರೆ ಈ ಸರ್ಕಾರ ಅದಕ್ಕೂ ಮಣ್ಣು ಹಾಕಲು ಹೊರಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನೌಷಧ ಕೇಂದ್ರ ಸರ್ಕಾರ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಲಿ ಅಂತ ಮಾಡಿರೋದು. ಯಾಕೆ ಇದನ್ನ ಆಚೆ ಹಾಕ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಕಮಿಷನ್, ಅವರೇ ಪರ್ಚೇಸ್ ಮಾಡಿದ್ರೆ ಕಮಿಷನ್ ಸಿಗ್ತೈತೆ. ಮೋದಿ ಅವ್ರದ್ದು ಕಡಿಮೆ ರೇಟಲ್ಲಿ ಕೊಟ್ಬಿಟ್ರೆ ಇವ್ರ ಕಮಿಷನ್ ಸಿಕ್ಕಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಇವ್ರು ಕಮಿಷನ್ ಕೊಡಲ್ಲ. ಈ ಕಮಿಷನ್ ದಂಧೆಗೋಸ್ಕರ ಇವತ್ತು ಈ ಜನೌಷಧಿಯನ್ನು ತಡೀತಾ ಇದ್ದಾರೆ. ಇದು ಕರ್ನಾಟಕದಲ್ಲಿರೋ ಯಾರು ರೋಗಿಗಳು ಬಡವರಿದ್ದಾರೆ ಅವ್ರಿಗೆ ಮಾಡ್ತಾ ಇರೋ ಅನ್ಯಾಯ, ಅವ್ರಿಗೆ ಮಾಡ್ತಾ ಇರೋ ಮೋಸ. ದುಡ್ಡು ಕೊಟ್ಟು ಕಮ್ಮಿ ದರದಲ್ಲಿ ಕೊಂಡ್ಕೊತಿದ್ದಾರೆ, ಅದಕ್ಕೂ ಮಣ್ಣು ಹಾಕಿದ್ದೀರಾ. ನೀವು ಔಷಧಿ ಕೊಡಲ್ಲ, ನಿಮಗೆ ಕಮಿಷನ್ ಕೊಡ್ತಿಲ್ಲ ಅಂತ ಔಷಧಿ ಕೊಂಡ್ಕೋತಿಲ್ಲ. ನೀವು ಕೇಳಿದಷ್ಟು ಕಮಿಷನ್ 60% ಮೇಲೆ ಕಮಿಷನ್ ಪಡಿಬೇಕು ಅಂತಾರೆ. ಹಾಗಾಗಿ ಕೊಡ್ತಿಲ್ಲ, ಹಾಗಾಗಿ ಕೊಂಡ್ಕೋತಿಲ್ಲ. 2 ವರ್ಷ ಆದ್ರೂ ಯಾವುದು ಸಿಗದೆ ಔಷಧಿನ ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸ್ಗಳು ಒದಗಿಸುವಂಥದ್ರಲ್ಲಿ 2 ವರ್ಷ ಆಗಿ ಸಾಧನೆ ಸಮಾವೇಶ ಮಾಡ್ತಿದ್ದಾರೆ. ಏನ್ ಸಾಧನೆ ನಿಮ್ದು? ಸಮರ್ಪಣೆ. ಬಡ ಜನರಿಗೆ ಕಡಿಮೆ ದರದಲ್ಲಿ ಮೆಡಿಸಿನ್ಗಳು ಸಿಗಲಿ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಸ್ಥಾಪನೆ ಮಾಡಿತ್ತು. ಆದ್ರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿಯೇ ಔಷಧಿ ಸಿಗಬೇಕಾದ್ರೆ ಈ ಜನೌಷಧಿ ಕೇಂದ್ರ ಯಾಕೆ ಅಂತ ರಾಜ್ಯ ಸರ್ಕಾರ ಜನೌಷಧಿ ಕೇಂದ್ರಗಳ ತೆರವಿಗೆ ಸೂಚಿಸಿದೆ. ಈ ಬಗ್ಗೆ ರಾಜ್ಯ ಜನೌಷಧಿ ಅಸೋಸಿಯೇಷನ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸದ್ಯ ಈ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಮುಂದೆ ಇದು ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.